ಹಾಯ್ ಹಲೋ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ನಾವಿವತ್ತು ಕೇರಳಕ್ಕೆ ಹೊರಟಿದ್ದೀವಿ. ರೈಡು ಮಡೇಕಾವು ಟೆಂಪಲ್ ಅಂತ. ಬೈಕು ವಾರ್ಮಪ್ ಬಿಟ್ಟಿದ್ದೀನಿ. ವಾರ್ಮಪ್ ಅಂದರೆ ಬೈಕ್ ಬಿಸಿ ಮಾಡೋದಲ್ಲ, ಬೈಕಿದ ಒಳಗಡೆ ಇಂಜಿನ್ ಒಳಗಡೆ ಆಯಿಲ್ ಇರುತ್ತಲ್ಲ, ನೈಟಲ್ಲಿ ನಿಲ್ಲಿಸಿದಾಗ ಆಯಿಲೆಲ್ಲ ಡೌನಿಗೆ ಹೋಗಿರುತ್ತೆ, ಅಂದರೆ ಇಂಜಿನ್ ಸಂಪಿಗೆ ಹೋಗಿರುತ್ತೆ. ಅದು ಹೀಟಾಗಿ ಎಲ್ಲ ಪಾರ್ಟ್ಸ್ ಸರ್ಕ್ಯುಲೇಟ್ ಆದಮೇಲೆ ಗಾಡಿದೊಂದು ಸೌಂಡ್ ಚೇಂಜ್ ಆಗುತ್ತೆ ನೋಡಿ, ಡೌನ್ ಆಗಿದೆ ಇವಾಗ. ಆಮೇಲೆ ಗಾಡಿ ಮೂವ್ ಮಾಡಬೇಕು, ಇಲ್ಲಾಂದರೆ ಡ್ರೈವ್ ಮಾಡ್ಬಾರ್ದು ಸುಮ್ಮನೆ. ಇಂಜಿನ್ ಬೇಗ ಹೋಗಿಬಿಡುತ್ತೆ, ಇಂಜಿನ್ ಲೈಫ್ ಇರಲ್ಲ, ಅದಕ್ಕೋಸ್ಕರ. ಬನ್ನಿ ಹೊರಡೋಣ. ಹೆವಿ ಮಳೆ ಇದೆ, ಗೊತ್ತಿಲ್ಲ ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. ಫ್ರೆಂಡ್ ಮಂಗಳೂರಲ್ಲಿದ್ದಾನೆ, ಅವನು ಕರ್ಕೊಂಡು ಹೋಗೋದು, ನಾನು ಮತ್ತು ಅವನು ಇಬ್ಬರೇ. ಮಾರ್ನಿಂಗ್ ಬೇಗ ಹೊರಟ್ರೆ ಆಗುತ್ತೆ ಅಂತ, ಅಂದರೆ 3 hours ಜರ್ನಿ ಇದೆ ಇಲ್ಲಿಂದ ಟೆಂಪಲಿಗೆ. ಓಕೆ, ನಾನು ಮಂಗಳೂರಲ್ಲೇ ಸಿಗ್ತೇನೆ ನಿಮಗೆ. ಏನು ಮಳೆ ದೇವ್ರೆ, ಹೆವಿ ಮಳೆ ಹೊಡಿತಾ ಇದೆ ಇಲ್ಲಿ ಮಂಗಳೂರು ಸೈಡು. ಫ್ರೆಂಡ್ ಎದುರು ಹೋಗ್ತಾನೆ, ನಾನು ಹಿಂದೆ ಇದ್ದೇನೆ. ಹೆವಿ ಮಳೆ ಮಾರೆ. ಗಂಟೆ ಎಷ್ಟಾಯ್ತು ಅಂತ ಗೊತ್ತಿಲ್ಲ. ಹಜಾರ್ಡ್ ಹಾಕಿ ಓಡಿಸಿದ್ದೇವೆ, ಆ ಥರ ಮಳೆ ಬರ್ತಿದೆ. ಕ್ಯಾಮರಾ ವಾಟರ್ ಪ್ರೂಫ್ ಮಾಡಿದ್ದೀನಿ, ಮತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಇವಾಗ ತುಂಬ ರನ್ ಆಗ್ತಿದೆ, ವಾಯ್ಸ್ ಕೇಳ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಕ್ಯಾಮರಾ ಆನ್ ಇದೆ. ಸೋಮೇಶ್ವರ ಹತ್ರ ಎತ್ತಿದ್ದೀವಿ. ಅಲ್ಲಿ ತಲುಪಿದ ಮೇಲೆ ಮಳೆ ಬಿಟ್ಟರೆ ಸಾಕು, ಅಷ್ಟೇ. ಸುಮ್ಮನೆ ಇರಿಟೇಷನ್ ಆಗುತ್ತೆ. ಅಲ್ಲಿ ಲುಂಗಿ ಹಾಕ್ಕೊಂಡು ಹೋಗಬೇಕು ಟೆಂಪಲ್ ಒಳಗಡೆ, ಅಲೋ ಇಲ್ಲ ಕೇರಳದಲ್ಲಿ. ಜೀನ್ಸು ಆ ಥರದ್ದು ಯಾವುದಕ್ಕೂ ಅಲೋ ಇಲ್ಲ, ಲುಂಗಿ ಹಾಕ್ಕೊಂಡೇ ಹೋಗ್ಬೇಕು, ಅದು ಬಿಡಲ್ಲ. ಇಲ್ಲ ಅಂದರೆ ಫಸ್ಟ್ ಇಂಟರ್ ಸ್ಟೇಟ್ ರೈಡ್ ನಂದಿದು. ಇಷ್ಟು ತನಕ ಕೇರಳ ರೈಡ್ ಹೋಗಿಲ್ಲ. ಇವತ್ತು ಅವನು ಬರ್ಡೇ, ಫ್ರೆಂಡ್ ಇದು ಎದುರು ಹೋಗ್ತಾವನಲ್ಲ, ಒಂದು ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ಮಾಡದೇವ್ರೆ, ಇವತ್ತು ಡೇಟು August 28, ಇನ್ನೇ ಗಣೇಶ ಚತುರ್ಥಿ. ಸೋಮೇಶ್ವರ ತಲುಪಿದ್ವಿ, ಐತಲ್ಲ ಸುಲೋಚನಾ ಫ್ರಮ್ ಸೋಮೇಶ್ವರ, ಅದೇ ಸೋಮೇಶ್ವರ ಇದು. ಟೋಲ್ ಗೇಟ್ ತಲುಪಿದ್ವಿ, ಟೋಲ್ ಗೇಟ್. ಮೋಸ್ಟ್ಲಿ ಇದು ಕೇರಳ ಬಾರ್ಡರ್ ಅಂದ್ಕೊಳ್ತೀನಿ.
ಕೇರಳನ. ಕೇರಳ ಬಾರ್ಡ್ರು, ಕೇರಳ ಸ್ಟೇಟ್ ಲಾಟ್ರಿ ಅಂತ ಬರ್ಕೊಂಡಿದೆ. ವೆಲ್ಕಮ್ ಟು ಕೇರಳ. ಹಾಂ ದಾದಾ ಕವರ್ ಏನಕ್ಕೆ ಮ್ಯಾಪ್ ಆರ್ಡ್ರ್ ಹ್ಯಾಪಿ ಬರ್ತ್ಡೇ. ಹೌದಾ ನೆಂಚ ಏ ಓಲುಂಡು ಮಾರ ಕಿಸೆ ಹೊಡೆ ಏನು ಬುಕ್ಕ ಗುಂಡಿ ಬಾಡ್ದೆ ಟೈರ್ ತೂತು ಜಿಂಬೆ ಆಯ್ತದ ಹೊರಕ್ಕೆ ಪಾಡ್ದು ಪಡ್ಕಂದು ಯಾನ್ ಓಲು ಚಂಡಿ ಆತ ಗೊತ್ತಜಿ ಅಣ್ಣ ಹೋಗ್ಬುನ್ ಪೊಯ್ ಅವಳೊಂಜಿ ಮಾರ ಸುರತ್ ಕಲ್ದು ಬೆರ್ಮಾರೆ ಒಂಜಿ ಚಟ್ನಿ ಚಟ್ನಿ ಅದೇ ಹೋತನ್ ಈತುಂಡು ರೋಡ್ ಬುರೊಂದು ಚಳಿ ಹಾಪುಂಡು ಬೇ ಚಳಿ ಹಾಪುಂಡು ಸೈತು ಬೇರೆ ಏನ್ ಗ್ಲಾಸ್ ಬಾಡ್ದು ಒಯ್ದಿನಿ ಮಾರ ಎಲ್ಲ ಗುಡ್ಡಿ ಡಿಬ್ಬ ಗುಡ್ಡಿ ಅತ್ತ ಗ್ಲಾಸ್ ಪಾಡ್ಜಂಡ ಚಳಿ ಹಾಪುಂಡು ಉಲೈ ಕುಶನ್ ಚಂಡಿ ಸ್ಮೆಲ್ ಬರ್ಪುಂಡು ಬುಕ್ಕ ಪಕ್ಕದಲ್ಲಿ ನೋಡಿ ಹೈವೇ ಇದೆ, ಅಲ್ಲಿ ಕಾರು ಟ್ರಕ್ಕು ಅದು ಮಾತ್ರ ಹೋಗೋಕ್ಕೆ, ಬೈಕ್ನವ್ರು ಈ ಕಡೆ ಸೈಡಲ್ಲಿ. ಬಟ್ ಇಲ್ಲಿ ಫುಲ್ಲು ಟೆಕ್ನಾಲಜಿ ಇದೆ, ನೀವು ಓವರ್ ಸ್ಪೀಡ್ ಹೋದರೆ ತೋರಿಸುತ್ತೆ. ಎಲ್ಲ ಕಡೆ CC ಕ್ಯಾಮರಾಸ್ ಇದೆ. ರೋಡ್ ಮಾತ್ರ ಸಕ್ಕತ್ತಿದೆ, ಹೆಂಗಿದೆ ಗೊತ್ತಾ. ನಮ್ಮ ಕರ್ನಾಟಕದಲ್ಲಿ ಈ ಥರ ಯಾವಾಗಾಗುತ್ತೋ ಗೊತ್ತಿಲ್ಲ. ಬ್ಯಾಂಗ್ಳೂರಲ್ಲೇ ಇದೆ, ಈ ಕಡೆ ದಕ್ಷಿಣ ಕನ್ನಡ ಎಲ್ಲ ಅಂದರೆ ದಕ್ಷಿಣ ಕನ್ನಡ ಉಡುಪಿ ರೋಡ್ ಒಟ್ರಾಸ್ ಇದೆ. ನಮ್ಮ MLAಗಳು MP ಗಳು ಏನು ಮಾಡ್ತಾರೆ ದೇವ್ರಿಗೆ ಗೊತ್ತು. ಎಂಟ್ರಿನ ಬೈಕ್ ಇಲ್ಲ. ಹೋಗ್ಬೋದಾ ಇಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಕ್ಯಾಮ್ರಾ ಇದೆ ಅಂತಲೇ ಗೊತ್ತಿಲ್ಲ, ಸೇಫಾಗಿ ಆ ಕಡೆ ಹೋಗೋದೇ ಬೆಸ್ಟು. ಎಕ್ಸಿಟೇ ಆಗೋದು ಬೆಸ್ಟು. ಈ ಗಾಡಿ ಮೇಲೆ ಒಂದೇ ಒಂದು ಕೇಸ್ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಫೈನ್ ಬಿದ್ದರೆ ಕಷ್ಟ. ನೋಡಿ ಯಾವ ಥರ ಇದೆ ಅಂತ, ಸಕ್ಕತ್ತಿದೆ ಪ್ಲೇಸ್ ಮಾತ್ರ ಇಲ್ಲಿ. ಎಕ್ಸಿಟ್
ಕೊಪ್ಪಳದಲ್ಲಿದ್ದೀವಿ ಇವಾಗ. ಟೈಮ್ ಐ ಥಿಂಕ್ 7 ಗಂಟೆ ಆಗ್ತಾ ಬಂತು ಅಂದ್ಕೊಳ್ತೀನಿ. ಎಲ್ಲ ತಿಂಡಿ ತಿನ್ನಬೇಕು, ಎಲ್ಲಿ ತಿನ್ನೋದು ಗೊತ್ತಾಗ್ತಿಲ್ಲ. ರೋಡ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ಸಿಕ್ಸ್ ಲೇನ್ ಹೈವೇ ಅಂದ್ಕೊಳ್ತೀನಿ. ಯಾವುದೊಂದು ಸಿಟಿ ಒಳಗಿದ್ದೇವೆ ಇವಾಗ, ಯಾವುದಂತ ಗೊತ್ತಿಲ್ಲ ಇಲ್ಲಿ ಸಿಟಿ ಯಾವುದಂತ. ಬಟ್ ಇಲ್ಲಿ ಗಾಡಿಗಳೆಲ್ಲ ಮೈ ಮೇಲೆ ಬರ್ತದೆ, ಅವರಿಗೆ ಫುಲ್ ರೋಡು. ತುಂಬ ಕಾರು, ತುಂಬ ಅಂದರೆ ಫುಲ್ ರೋಡಲ್ಲೇ ಬರೋದು. ಈ ಕಡೆಯಿಂದ ಲೆಫ್ಟಲ್ಲಿ ಹೋಗಿ ಈ ಕಡೆ ನಮ್ಮ ಸೈಡಿಂದ ಹೋಗೋರಿಗೆ ಜಾಗನೇ ಇಲ್ಲ, ಆ ಥರ ಬರ್ತಾರೆ. ರೋಡ್ ರೂಲ್ಸ್ ಗೊತ್ತೇ ಇಲ್ಲ. ಫ್ಲ್ಯಾಶ್ ಮಾಡಿದರೂ ನಿಲ್ಲಲ್ಲ, ಅಂದರೆ ಡಿಪ್ ಮಾಡಿದರೂ ಹೋಗಲ್ಲ. ಇನ್ನೊಂದು ಅರ್ಧ ಗಂಟೆ ದಾರಿ ಇದೆ. ಟೆಂಪಲ್ ಹತ್ರ ಎತ್ಕೊಂಡು ಬಂದ್ವಿ. ಮಡಾಯಿಕಾವು ಇಲ್ಲಿ ಅಂದರೆ ಎಂತ ಹೇಳೋದು, ಭಗವತಿ ಟೆಂಪಲ್ ಅದೊಂದು. ಅಲ್ಲಿ ನಾನ್ ವೆಜ್ ಇದು ಸಿಗೋದು ಅಂತ ಹೇಳಿದರೆ ಪ್ರಸಾದ. ಎಲ್ಲ ಕಡೆ ವೆಜ್ ಅಂದರೆ ಪಂಚವೆಜ್ ಆ ಥರದ್ದು ಸಿಗುತ್ತೆ, ಇಲ್ಲಿ ಬಟ್ ನಾನ್ ವೆಜ್. ಅದಕ್ಕೆ ಅಲ್ಲಿಗೊಂದು ವಿಸಿಟ್ ಹಾಕೋಣ ಅಂತ. ಮ್ಯಾಪ್ ನನ್ನ ಫ್ರೆಂಡ್ ಹತ್ರ ಇದೆ, ನನ್ನ ಹತ್ರ ಮ್ಯಾಪ್ ಹಾಕೋಕ್ಕೆ ಮೌಂಟ್ ಇಲ್ಲ. ಮೌಂಟ್ ಒಂದು ತೆಗಿಬೇಕು. ಅದು ಅಂತ ಹೇಳೋದು ಕ್ವಿಕ್ ರಿಲೀಸ್ ಒಂದು ಬರುತ್ತಲ್ಲ, ಅಂದರೆ ಜಸ್ಟ್ ಹಾಕಿ ಕ್ಲಿಕ್ ಮಾಡಿ, ಅಷ್ಟೊಂದು ದೊಡ್ಡದೆಲ್ಲ ಬರೋಲ್ಲ ಅದು ತುಂಬ ದೊಡ್ಡದಿದೆ ಇದರಲ್ಲಿ. ದೊಡ್ಡದು ಬರಲ್ಲ, ಜಸ್ಟ್ ಒಂದು ಕ್ಲಿಪ್ ಥರ ಬರುತ್ತೆ, ಅದು ಏನಾಗಲ್ಲ. ಅಲ್ಲಿ ವೈಬ್ರೇಷನ್ ಡ್ಯಾಂಪರು ಅದೆಲ್ಲ ಬರುತ್ತೆ ವಿತ್ 1000 ಸಮಥಿಂಗ್ ಏನಾಗುತ್ತೆ, ಅದಕ್ಕೆ 1499 ಏನಾಗುತ್ತೆ ಡ್ಯಾಂಪರು ಅದೆಲ್ಲ ಸೇರಿ. ಅಂದರೆ ಮೊಬೈಲಲ್ಲಿ OIS ಇದೆ, ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕ್ಯಾಮ್ರಾದಲ್ಲಿ ಅದು ಹೋಗುತ್ತೆ. ಅದಿಲ್ಲ ಅಂದರೆ ಡ್ಯಾಂಪರ್ ಇಲ್ಲ ಅಂದರೆ, ಅದಕ್ಕೋಸ್ಕರ ಮೌಂಟ್ ಹಾಕಿಲ್ಲ ಬೇರೆ ಯಾವುದು ಕೂಡ. ಅದಿದ್ದರೆ ಸ್ವಲ್ಪ ಮೊಬೈಲ್ ಕ್ಯಾಮ್ರಾ ಸೇಫಾಗಿರುತ್ತೆ ಅಂತಷ್ಟೇ. ಇಲ್ಲಾಂದರೆ ಶೇಕಿಂಗ್ ಬರುತ್ತೆ ಕ್ಯಾಮ್ರಾದಲ್ಲಿ, ಮೊಬೈಲ್ ಕ್ಯಾಮ್ರಾದಲ್ಲಿ ಆಟೋಮೆಟಿಕ್ ಶೇಕ್ ಆಗುತ್ತೆ, ನಿಮಗೆ ಗಿಂಬಲ್ ಫೀಲ್ ಕೊಡಲ್ಲ. ಅದಕ್ಕೋಸ್ಕರ ಹಾಕಿಲ್ಲ ಮೌಂಟ್ ಇವಾಗ ಸದ್ಯಕ್ಕೆ. ಹಾಕಬೇಕು ನೋಡೋಣ, ಕೈಗೆ ಬರಬೇಕಲ್ಲ ಹಣ, ಸಾಕಾಗಲ್ಲ. ಬರೋದೇ 10-15 ಸಾವಿರ ಬರುತ್ತೆ ಸ್ಯಾಲ್ರಿ, ಅದು ಸಾಗಲ್ಲ ಅಲ್ಲ. EMI ಅದು ಇದು ಅಂತ ಆಗುವಾಗ ಅದಕ್ಕೂ ರೈಡ್ ಕೂಡ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. ತುಂಬ ಟೈಮ್ ಆದಮೇಲೆ ಮಾಡ್ತಿದ್ದೀನಿ ನಾನು ರೈಡ್. ಇದು ಅದು ಎಂತ ಹೇಳೋದು, ಇವತ್ತು ಕೂಡ ಕ್ಯಾನ್ಸಲ್ ಆಗೋದ್ರಲ್ಲಿ ಇತ್ತು, ಮಳೆ ಬೇಡ ಅಂತ. ನಾನೇ ಹೇಳಿದೆ ಬೇಡ ಹೋಗೋಣ ಅಂತ, ಪ್ಲ್ಯಾನ್ ಮಾಡಿ ಆಗಿದೆಲ್ಲ, ಹೋಗೋದು ನಿಲ್ಲಿಸೋದು ಬೇಡ ಅಂತ. ಅದಕ್ಕೆ ಹೊರಟ್ವಿ ಇಬ್ಬರು. ಹೆಂಗಿದ್ರು ಒಂದು ಬರ್ಡೇ, ಟೆಂಪಲ್ಗೆ ಹೋಗಿ ಬರೋಣ ಅಂತ.
ನೈಟಿಂದ ಹೆವಿ ಮಳೆ ಹೊಡಿತಿದೆ, ಆಗ್ತಾನೆ, ಮಳೆ ನಿಲ್ತಾನೆ ಇಲ್ಲ, ಬರ್ತಾ ಇದೆ ನಿಲ್ತಾ ಇದೆ ವಾಪಸ್ ಬರ್ತಾ ಇದೆ, ಅದೇ ಆಗ್ತಿದೆ ಇಲ್ಲಿ. ಮಾರ್ನಿಂಗ್ ಅಂತೂ ಫುಲ್ ಮಳೆ. ಫ್ರೆಂಡ್ ಫುಲ್ ಒದ್ದೆ ಆಗಿಬಿಟ್ಟವನೆ ಫುಲ್. ಹೆಲ್ಮೆಟ್ ಒಳಗಡೆ ಕುಷನಿಂಗ್ ಎಲ್ಲ ಒದ್ದೆ ಆಗಿದೆ, ಅದು ಒಂಥರ ಪಿಚ್ಚಿ ಪಿಚ್ಚಿ ಫೀಲ್ ಕೊಡ್ತೀವಿ, ಪಿಚ್ಚಿ ಪಿಚ್ಚಿ ಆಗ್ತಿದೆ, ಮುಖಕ್ಕೆಲ್ಲ ಅಂಟ್ಕೊಳ್ತಿದೆ ಹೆಲ್ಮೆಟ್ ಡ್ರೈ ಆಗ್ತಾ ಹಂಗೆ. ಕೇರಳ ಚೆನ್ನಾಗಿದೆ, ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದಕ್ಕೋಸ್ಕರ ರೋಡು ನಡ್ನೋಡಲ್ಲಿ ಸರಿ ಇಲ್ಲ ಅಷ್ಟೊಂದು. ಇದು ಸಿಟಿ ಒಳಗಡೆ, ಅದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ರೋಡೆಲ್ಲ, ಕನ್ಸ್ಟ್ರಕ್ಷನ್ ಆಗ್ತಿದೆ ಎಲ್ಲ ಕಡೆ. ಮಂಗಳೂರು ಥರ ದೊಡ್ಡ ದೊಡ್ಡ ಗುಂಡಿ ಇಲ್ಲ, ಸಣ್ಣ ಸಣ್ಣ ಗುಂಡಿ, ಸಣ್ಣ ಸಣ್ಣ ಅಂದರೆ ಎದ್ದು ಹೋಗ್ಬಿಟ್ಟಿದೆ ಎಲ್ಲ ಹಾಕಿರೋ ಟಾರ್ಗಳು. ಮಂಗಳೂರೆಲ್ಲ ದೊಡ್ಡ ದೊಡ್ಡ ಗುಂಡಿ, ಐಕೆ ಬಿದ್ದರೆ ಅವ್ನು ಸಾಯ್ತಾನೆ, ಆ ಥರ ಒಬ್ಬನನ್ನು ಹಾಕಿ ಮುಚ್ಚಬೋದು, ಅಷ್ಟು ದೊಡ್ಡ ಗುಂಡಿ ಇದೆ ರೋಡಲ್ಲಿ. ನನ್ನ ಗಾಡಿ ಅಲ್ಲಿ ಮಾರ್ನಿಂಗ್ ಬರುವಾಗ ಕಾಣಿಸ್ಲಿಲ್ಲ, ಎದುರುಗಡೆ ಡಬಲ್ ಹೈವೆ ಅಲ್ಲ, ಆ ಕಡೆ ಅವ್ರು ಹೈ ಬೀಮ್ ಹಾಕಿರಿ, ಈ ಕಡೆ ನಮಗೆ ಕಾಣಿಸಲ್ಲ, ನಾವು ಗ್ಲಾಸ್ ಹಾಕಿರ್ತೀವಿ, ಹೆಲ್ಮೆಟ್ ಗ್ಲಾಸು. ಈಗ ನಾವು ಮಾರ್ನಿಂಗ್ ಕಾಣಿಸೋದಿಲ್ಲ, ಹೋಗಿ ಗುಂಡಿಗೆ ಹಾಕಿದ್ದೀನಿ, ರೋಡಲ್ಲಿ ಹೋಗೋ ಗುಂಡಿಗೆ ಹಾಕಿ. ಏನೋ ಪುಣ್ಯಕ್ಕೆ ಏನೂ ಆಗಿಲ್ಲ, ರಿಮ್ ಬೆಂಡ್ ಆಯ್ತು ಅಂದ್ಕೊಂಡೆ ನಾನು, ಆ ಥರ ಸೌಂಡ್ ಬಂದೆ ಪಾಡ್ ಅಂತ. ಅದರ ಹೊಸ ಟೈರ್ ಬೇರೆ ಹಾಕ್ಸಿದ್ದು. ಒಂದೆಷ್ಟೊಂದು 200 ಕಿಲೋಮೀಟ್ರ್ ಓಡಿದೆಯೇನೋ ಅಷ್ಟೇ, 200-300 ಕಿಲೋಮೀಟ್ರ್ ಓಡಿದೆ ಅಷ್ಟೇ ಟೈರ್, ಅದು ಹೊಸ ಟೈರ್. ನೀವೆಲ್ಲ ಸಪೋರ್ಟ್ ಮಾಡಿದರೆ ಇನ್ನೂ ರೈಡ್ ಮಾಡ್ಬೋದು, ನಮಗೆ ಸಪೋರ್ಟ್ ಇಲ್ಲಾಂದರೆ ಎಲ್ಲಿ ಅಂತ ರೈಡ್ ಮಾಡೋಣ, ಆಗಲ್ಲ ಮಾಡೋಕ್ಕೆ. ಏನು ಅರ್ಜೆಂಟು ಗುರುವೆ. ಒಳಗೆ 2 ರೂಟ್ ಇದು, ಮಡೇಕಾವು ಟೆಂಪಲ್, ಮಡೇಕಾವು ಎಂತ ಹೇಳೋದು ದ್ವಾರ ಎಂಟ್ರ್ ಆದ್ವಿ ಇಲ್ಲಿ. ಕನ್ನಡ ಮಾತಾಡ್ತಾರೆ ಮರೆ, ಆಗೋಲ್ಲ, ಕನ್ನಡದಲ್ಲಿ ಬೋರ್ಡ್ ಇದೆ. ಮಲ್ಲೇಜಿ ಮಲ್ಲೇಜಿ ಎಲ್ಲ ರೈನ್ ಕೋಟಲ್ಲಿ ಬಿಚ್ಚಿ ಈಗ ಹೋಗಬೇಕು. ಫುಲ್ಲು ಒದ್ದಾಗಿಬಿಟ್ಟಿದೆ, ನಾನಲ್ಲ ಫ್ರೆಂಡು. ಇದೆ ನೋಡಿ ಮಡೇಕಾವು ಟೆಂಪಲ್ ಎಂಟ್ರೆನ್ಸ್, ಇದು ಅಶ್ವತ್ಥ ಮರ ಇದು ಟೆಂಪಲಿಗೆ. ಆ ಕಡೆ ಹೋಗ್ಬೇಕು ನಾವು. ಒಳಗಡೆ ಹೋಗಬೇಕು ಅಂದರೆ ಲುಂಗಿ ಹಾಕ್ಕೊಳ್ಬೇಕು, ಇದರೊಳಗಡೆ ಪ್ಯಾಂಟೆಲ್ಲ ಅಲೌಡ್ ಇಲ್ಲ ಇಲ್ಲಿ. ನೀವು ಬರಬೇಕಾದ್ರೆ ಲುಂಗಿ ಹಿಡ್ಕೊಂಡು ಬಂದಿಲ್ಲ, ಸಿಗುತ್ತೆ ಇಲ್ಲಿ ಅಂಗಡಿಯಲ್ಲಿ.
ಒಳಗಡೆ ಈ ಥರ ಇದೆ. ಮೊಬೈಲ್ ಒಳಗಡೆ ಅಲೋಡ್ ಇಲ್ಲ. ಹೋಗ್ಬಿಟ್ಟು ಬರ್ತೀವಿ ನಾವು. ಟೆಂಪಲ್ಗೆ ಹೋಗಿ ಬಂದ್ವಿ. ಸೀದಾ ಮಂಗಳೂರಿಗೆ. ತುಂಬ ಮಳೆ ಇದೆ, ಅದ ಕಾರಣ ಅಷ್ಟೊಂದೆಲ್ಲ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಬೇರೆ ಕಡೆ ಹೋಗೋಣ ಅಂದರೂ ಮಳೆ ತುಂಬ ಇದೆ. ಈ ರೈನ್ ಹೊಡಿತದೆ, ಏನು ಗೊತ್ತಿಲ್ಲ. ಒಂದು 5 days ಇದೆ ಅಂತ ರೈನು. ನೋಡಿ, ಇಲ್ಲಿ ರಿಕ್ಷೆಲ್ಲ ಒಂಥರ ಡಿಫ್ರೆಂಟ್ ರಿಕ್ಷೆಯಲ್ಲಿ. ನಮ್ಗಳೆಲ್ಲ ಬೇರೆ ಕಡೆ ಇದೆ, ಇದು ಬೇರೆ ಥರ. ಅಂದರೆ ಈ ಟರ್ಪಲ್ ಡಿಸೈನ್ ಇವ್ರದ್ದೆಲ್ಲ ಫುಲ್ ಟರ್ಪಲ್ ಡಿಸೈನೇ ಬೇರೆ. ಒಂಥರ ಅದು ಮುಂಚಿದ್ದು ಲ್ಯಾಂಬ್ರೇಟರ್ ರಿಕ್ಷೆ ಇತ್ತಲ್ಲ, ಆ ಥರನೇ ಇದೆ. ಫೈನಲಿ ಕುಡ್ಲಾಗ ಎತ್ತೊಂದು ಬತ್ತ ಕುಡ್ಲಾಗ ಎತ್ತದ ಪಂಪೆಲ್ ಕರೆಂಡು ಎತ್ತೆ ನಂತರ ಸರ್ಕಲ್ದಲ್ಲಿ ಬೆತ್ತಿಯ ಈತ ವ್ಲಾಗ್ ಆಂಡಿ ನೀ ಇಡೆಗೆ ಎಂಡು ಮಲ್ಪುನು. ನೆಕ್ಸ್ಟ್ ವ್ಲಾಗ್ ಕೊಡ್ತಿರ್ಕೊಂಡು ಇರ್ಲಿ 2 ಗಂಟೆ ವೆಯ್ಟ್ ಮಲ್ಪಲೆ. ಟಾಟಾ ಬೈ ಬೈ, ಟೇಕ್ ಕೇರ್.